ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಪದ್ಮನಾಭನಗರದ ನಿವಾಸಕ್ಕೆ ಗಣ್ಯಾಧಿಗಣ್ಯರೆಲ್ಲರೂ ಕೂಡ ಬಂದು ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈಗ ಇಲ್ಲಿಂದ ಅಂದ್ರೆ ಬೆಂಗಳೂರಿನಿಂದ ಹಾಸನದವರೆಗೂ ಕೂಡ ರಸ್ತೆ ಮಾರ್ಗವಾಗಿ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಚೆನ್ನಮ್ಮರ ಅಂತಿಮ ಯಾತ್ರೆಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಚೆನ್ನಮ್ಮ ದೇವೇಗೌಡರ ಜೊತೆಗಿನ ಕೊನೆ ದಿನಗಳ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಚೆನ್ನಮ್ಮ ಆಸ್ಪತ್ರೆಗೆ ದಾಖಲಾಗೋ 3 ದಿನಗಳ ಹಿಂದಷ್ಟೇ ದೇವೇಗೌಡರು ಮತ್ತು ಚೆನ್ನಮ್ಮ ದಂಪತಿ ಅನ್ಯೋನ್ಯವಾಗಿದ್ದಂತಹ ಕ್ಷಣ ಇದು. ಗಂಡ ಹೆಂಡತಿ ಅಂತಂದ್ರೆ ದೇವೇಗೌಡರು ಹಾಗೂ ಚೆನ್ನಮ್ಮ ರೀತಿ ಇರಬೇಕು ಎನ್ನುವಂತಿದೆ ಕೊನೆ ಕ್ಷಣದ ವಿಡಿಯೋ ನೋಡ್ತಾ ಇದ್ದೀವಿ. ಸುಮಾರು 72 ವರ್ಷಗಳ ವೈವಾಹಿಕ ಜೀವನದಲ್ಲಿ ಯಾವತ್ತೂ ಕೂಡ ಜೊತೆಗಿದ್ದಂತಹ ಈಗ ಜೊತೆಗಿದ್ದಂತಹ ಜೀವ ಜೊತೆ ಇಲ್ಲ. ಆಸ್ಪತ್ರೆಗೆ ಚೆನ್ನಮ್ಮನವರು ದಾಖಲಾಗೋ 2-3 ದಿನದ ಹಿಂದಿನ ದೃಶ್ಯ ಇದು. ಜೊತೆಗೆ ಕುಳಿತು ಇಬ್ರು ಊಟ ಮಾಡ್ತಾರೆ, ಮಾತನಾಡ್ತಾರೆ. ಕೊನೆಯದಾಗಿ ಚೆನ್ನಮ್ಮ ಅವರು ದೇವೇಗೌಡರ ಕಾಲಿಗೆ ನಮಸ್ಕರಿಸುವಂತಹ ಕ್ಷಣ. ದೇವೇಗೌಡರು ಇಂತಹ ಜೊತೆಗಿರುವಂತಹ ಜೀವವನ್ನ ಅವರ ನೋವು ಅಪಾರ. ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಣ್ಣೆದುರಿನಲ್ಲೇ ಚೆನ್ನಮ್ಮನವರು ಅದನ್ನ ಚೆನ್ನಮ್ಮನವರ ಅಳಿಯ ಡಾಕ್ಟರ್ ಮಂಜುನಾಥ್ ಬೊಮ್ಮಾಯಿ ಅವರ ಬಳಿ ಹೇಳ್ಕೊಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.